ಎಲ್ಲವೂ ಸಹ ಹೈಕಮಾಂಡ್ ಗಮನದಲ್ಲಿರುತ್ತೆ. ಅವರೇ ತೀರ್ಮಾನ ತೆಗೆದುಕೊಳ್ಬೇಕೇ ವಿನಃ ಈಗ ಅವ್ರು ಕೇಳಿದ ಹಾಗೆ ಸರ್ಕಾರ ಬಂದಾಗಲಿಂದ ಈ ವಿಚಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸ್ಬೇಕು. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ನಂತರ ಚರ್ಚೆ ಬಹಳಷ್ಟು ನಡೀತಾ ಇದೆ. ಎಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವೇನು ಹೇಳೋದಿಲ್ಲ. ಅಲ್ಲ, ಅದಕ್ಕೆ ಶಿಸ್ತು ಸಮಿತಿ ಅಂತಿದೆ. ರೆಹಮಾನ್ ಖಾನ್ ಸಾಹೇಬರು ಅದರ ಅಧ್ಯಕ್ಷರು. ಅದೇನಾದರೂ ಇದ್ದರೆ ಅವರು ನೋಡ್ತಾರೆ ವಿನಃ ನಾವ್ಯಾರು ಅದ್ರ ಬಗ್ಗೆ ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ. ಈಗಾಗಲೇ ತಾವೇ ಹೇಳ್ತೀರಿ, ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿದ್ದಾರೆ ಅಂತ. ಅದಕ್ಕೆ ನಾವೇನು ಆ ವಿಚಾರದಲ್ಲಿ ಮಾತಾಡಲಿಕ್ಕಾಗಲ್ಲ. ಕನಸು ನನಸುಗಳೆಲ್ಲವೂ ಸಹ ಹೈಕಮಾಂಡ್ ಕೈಯಲ್ಲಿರುತ್ತೆ. ಆದ್ದರಿಂದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ನಾವು ಪಾಲನೆ ಮಾಡಬೇಕಾಗುತ್ತೆ ಅಷ್ಟೇ. ಇವೆಲ್ಲಕ್ಕೂ ಉತ್ತರ ಹೈಕಮಾಂಡ್ ಅಂತ ಹೇಳಿದ್ದೀನಲ್ಲ, ಅವರೇ ಹೇಳಬೇಕಾಗುತ್ತೆ ವಿನಃ ರಾಜಕೀಯದಲ್ಲಿದ್ದಾಗ ಇವೆಲ್ಲ ನಡೀತಾ ಇರುತ್ತೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಸಹ AICCನಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾಗ ನನ್ನ ಅಭಿಪ್ರಾಯ ಏನೂ ಬರೋದಿಲ್ಲ. ಇಲ್ಲಿ ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದೇ ಭಾಳ ಮುಖ್ಯ.